ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೈವಾನ್ ದಿಶಾ ಜಾಗೆ ಕಳ್ಳರ ಮಾತಾಕಿ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಯ್ಯ ಅಲ್ಲ ಮೂಡ ಸೈಟ್ ಲೂಟಿ ಮಾಡಿದ ಸಿದ್ದರಾಮಯ್ಯ ಅವ್ರಿಗೆ ಭಾರತ್ ಮಾತಾ ಕಿ ಕೊಡಲೇಬೇಕು 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 ಮೈಸೂರು ಸೈಟ್ಗಳನ್ನ ಲೂಟಿ ಮಾಡಿರುವಂತ ಸಿದ್ದರಾಮಯ್ಯ ಅವ್ರಿಗೆ ಮೈಸೂರು ಸೈಟ್ಗಳನ್ನ ಲೂಟಿ ಮಾಡಿರುವ ಸಿದ್ದರಾಮಯ್ಯ ಅವ್ರಿಗೆ ನರೇಂದ್ರ ಮೋದಿ ಜಿ ಅವ್ರಿಗೆ ಯಡಿಯೂರಪ್ಪ ಅವ್ರಿಗೆ ವಿಜೇಂದ್ರ ಅವ್ರಿಗೆ ಅಶೋಕ್ ಜಿ ಅವ್ರಿಗೆ ಶ್ರೀ ಭಾರತಿ ಬಸವರಾಜ ಅನ್ನಕ್ಕೆ ಸಿದ್ದರಾಮಯ್ಯ ಅವರು ಈಗ ನಮ್ಮ ರಾಜ್ಯಪಾಲರಾದಂಥ ಗೌರವಾನ್ವಿತ ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದು ಖಂಡಿಸ್ತಾ ಇದ್ದೀರಿ. ಹಾಗೆ ಮೂಡಾದಲ್ಲಿ ಆಗಿರತಕ್ಕಂಥ ಭ್ರಷ್ಟಾಚಾರನ ಜನಗಳ ಮಧ್ಯದಲ್ಲಿ ಎಲ್ಲರಿಗೂ ಗೊತ್ತಾಗಿ ರಾಜೀನಾಮೆ CM ಅವರು ರಾಜೀನಾಮೆ ಕೊಡಬೇಕಂತ ಇಲ್ಲಿ ಒತ್ತಾಯ ಮಾಡ್ತಾ ಇದ್ದೀರಿ. ನಾವು KRPುರಂ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಜನ ಬಂದಿದ್ದೀರಿ. ಈ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಜನನ BJPನಲ್ಲಿ ಇರತಕ್ಕಂಥ ಲೀಡರ್ಗಳು ಎಲ್ಲರೂ ಈ ಮೂಡ ಹಗರಣದ ಬಗ್ಗೆ ಮತ್ತು ವಾಲ್ಮೀಕಿ ಹಗರಣದ ಬಗ್ಗೆ ನಾವು ಸುಮಾರು ಟೈಮ್ ಸ್ಟ್ರೈಕ್ಗಳು ಮಾಡಿದ್ದೀರಿ. ಇದು ಇನ್ನೂ ನಾವು ಅವ್ರು ಇಳಿಯೋವರೆಗೂ ಕಾಂಗ್ರೆಸ್ ಸರ್ಕಾರ ತೊಲಗೋವರೆಗೂ ನಾವು ಸ್ಟ್ರೈಕ್ ಮಾಡ್ತೀರಿ ಅಂತ ಹೇಳ್ತಾ ಈ ಸಭೆಗೆ ಬಂದಿರತಕ್ಕಂಥ ನಮ್ಮ ಎಲ್ಲ ಮುಖಂಡರಿಗೂ ಹೊಂದಿಸ್ತಾ ಇದ್ದೀರಿ. ಹಾಗೆ ನಮ್ಮ ಮುಖಂಡರಾದಂಥ ನಮ್ಮ MLA ಅವರಾದಂಥ ಭಾರತಿ ಬಸವರಾಜ್ ಅವ್ರಿಗೂ ಹೊಂದಿಸ್ತಾ ಇದ್ದೀರಿ. ಜೈ ಹಿಂದ್ ಜೈ. ನಮಸ್ಕಾರ. ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಇವತ್ತು ಇಡೀ ತಾಂಡವಾಡ್ತಾ ಇದೆ. ಇವತ್ತು ಮೂಡ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಇಡೀ ಇವತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನೇರವಾಗಿ ಸದನದಲ್ಲಿ ಇಲ್ಲ 186 ಕೋಟಿ ಅಲ್ಲ 86 ಕೋಟಿ ಹಗರಣ ಆಗಿರ್ತಕ್ಕಂಥ ನಿಜ ಅಂತ ಹೇಳಿ ಅವರು ಒಪ್ಕೊಂಡಿರ್ತಕ್ಕಂಥದ್ದು ಇಡೀ ರಾಜ್ಯ ಇವತ್ತು ದೇಶ ನೋಡಿರ್ತಕ್ಕಂಥದ್ದು. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ದಲಿತರಿಗೆ ಇವತ್ತು SC/STಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರ. ಅದೇ ರೀತಿಯಲ್ಲಿ ಮೂಡ ಹಗರಣದಲ್ಲಿ ಇವತ್ತು 14 ಸೈಟ್ಗಳನ್ನು ತಗೊಳ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಘನತೆಯುತ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾದ ಮೇಲೆ ಇವತ್ತು ಇಡೀ ಕಾಂಗ್ರೆಸ್ ಅವ್ರ ಪಕ್ಷದವರು ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಗೌರವಾನ್ವಿತ ರಾಜ್ಯಪಾಲರ ಬಗ್ಗೆ ಅವಹೇಳನಕಾರಿಯಾಗಿ ಅವರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಯಾರೇ ಒಬ್ಬ ಮುಖ್ಯಮಂತ್ರಿ ಆಗಿರಲಿ, ಪ್ರಧಾನಮಂತ್ರಿ ಆಗಿರಲಿ, ಅಥವಾ ಮಂತ್ರಿ ಆಗಿರಲಿ, ಅಥವಾ ಯಾರೇ ಒಬ್ಬ MLA ಆಗಿರಲಿ, ಸಾಮಾನ್ಯ ಜನರಾಗಿ ಕಾನೂನು ಎಲ್ರಿಗೂ ಒಂದೇ. ಇವತ್ತು ತಪ್ಪು ಯಾರೇ ಮಾಡಿದ್ರು ಕೂಡ ಅದನ್ನು ಶಿಕ್ಷೆಯನ್ನು ಎದುರಿಸಬೇಕಾಗ್ತದೆ. ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ತನಿಖೆಗೆ ಅವರು ಇವತ್ತು ಸಹಕಾರ ಕೊಡಬೇಕಾಗುತ್ತದೆ. ಆದರೆ ತನಿಖೆಗೆ ಸಹಕಾರ ಕೊಡದಿರಾ ಸುಮ್ಮನೆ ಇವತ್ತು ಬೂಟಾಟಿಕೆ ಮಾಡಿಕೊಂಡು ಇವತ್ತು ಅಧಿಕಾರವನ್ನು ಇಳಿಸ್ಕೋಬೇಕಂತೇಳಿ ಸಿದ್ದರಾಮಯ್ಯನವರು ಮತ್ತು ಅವ್ರ ತಂದೆ DK ಶಿವಕುಮಾರ್ ಅವರ ತಂಡ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಜನರನ್ನ ಇವತ್ತು ಯಾಮಾರಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಜನರಿಗೆ ಗೊತ್ತಾಗಬೇಕು, ಯಾರೇ ಆಗಿರಲಿ ತಪ್ಪು ಮಾಡಿದ್ರೆ ಅದಕ್ಕೆ ತಕ್ಕಂಥ ಶಿಕ್ಷೆ ಆಗಲೇಬೇಕು. ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ದಲಿತರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಇವತ್ತು ರಾಜ್ಯಪಾಲರನ್ನ ಇವತ್ತು ಘನತೆಯುತ ರಾಜ್ಯಪಾಲರನ್ನ ಇವತ್ತು ಅವಮಾನಕರವಾಗಿ ಅವಹೇಳನಕಾರಿಯಾಗಿ ಇವತ್ತು ಅವರು ಮಾತಾಡ್ತಕ್ಕಂಥದ್ದಾಗಿದೆ. ಅನೇಕ ಮಂತ್ರಿಗಳು ಮಾತಾಡ್ತಕ್ಕಂಥದ್ದು. ಅದಕ್ಕೆ ಆ ಒಂದು ವಿಚಾರವನ್ನು ಖಂಡಿಸಿ ಇವತ್ತು ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಂತ ಹೇಳಿ ನಮ್ಮ KRಪುರ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಅಧ್ಯಕ್ಷರಾದಂಥ ಮುನೇಗೌಡ ನೇತೃತ್ವದಲ್ಲಿ, ನಮ್ಮ ನಾಯಕರಾದಂಥ ಭಾರತಿ ಬಸವರಾಜ ನೇತೃತ್ವದಲ್ಲಿ ಇಡೀ ನಮ್ಮ ಎಲ್ಲ ಕಾರ್ಪೊರೇಟರ್ಗಳು, ಕ್ಷೇತ್ರ ಸಮಿತಿಯವರು, ಮುಖಂಡರು ಎಲ್ಲರೂ ಕೂಡ ಇವತ್ತು ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ನಾವು ಪಾಲ್ಗೊಂಡು ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋವರೆಗೂ ನಾವು ಇವತ್ತು ಈ ಒಂದು ಪ್ರತಿಭಟನೆ ನಿಲ್ಲಿಸೋದಿಲ್ಲ. ಬೀದಿಗೆ